ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KRV INFO Kannada ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಗೂಗಲ್ನ ಬಗ್ಗೆ ಮಾತಾಡೋಣ. ಗೂಗಲ್ ಬಗ್ಗೆ ಏನು ಮಾತಾಡೋದಿದೆ ಅಂತೀರಾ? ಗೂಗಲ್ ಒಂದು ಹೊಸ ಆ್ಯಪ್ನ ಲಾಂಚ್ ಮಾಡಿದ್ದಾರೆ ಇತ್ತೀಚೆಗೆ. ಆ ಆ್ಯಪ್ ತುಂಬಾ ಯೂಸ್ಫುಲ್ ಇದೆ. ಅದರಲ್ಲೂ ಈ ಆ್ಯಪ್ ವಿಜುವಲಿ ಚಾಲೆಂಜಸ್ಗಂತೂ ತುಂಬಾ ಯೂಸ್ಫುಲ್ ಇದೆ. ಆ ಆ್ಯಪ್ ಯಾವುದು, ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ಆ್ಯಪ್ ಯಾವುದು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಒತ್ತೋ ಮೂಲಕ ಸಬ್ಸ್ಕ್ರೈಬ್ ಆಗಿ, ಹಾಗೂ ತಕ್ಷಣವೇ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಒತ್ತೋ ಮೂಲಕ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲೋ ವಿಡಿಯೋಗಳು ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ. ಬನ್ನಿ ಫ್ರೆಂಡ್ಸ್, ಆ ಅಪ್ಲಿಕೇಶನ್ ಯಾವುದು, ಅದು ಹೇಗಿದೆ ಅನ್ನೋದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಆ ಆ್ಯಪ್ ನೇಮ್ ಬಂದು ಲುಕ್ಔಟ್ ಬೈ ಗೂಗಲ್ ಅಂತ. ಫೈಲ್ಸ್ ಬೈ ಗೂಗಲ್ ಇದೆಯಲ್ಲ, ಅದೇ ಥರ ಲುಕ್ಔಟ್ ಬೈ ಗೂಗಲ್. ಈ ಆ್ಯಪ್ದು ಏನು ಸ್ಪೆಷಾಲಿಟಿ, ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅನ್ನೋದನ್ನು ನಾನು ಈಗ ಮುಂದೆ ನಿಮಗೆ ಒಂದೊಂದಾಗಿ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ನಾನು ಆಲ್ರೆಡಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಓಪನ್ ಮಾಡಲಿಕ್ಕೆ ಕೇಳ್ತಾ ಇದೆ ನೋಡಿ, ಲುಕ್ಔಟ್ ಬೈ ಗೂಗಲ್. ಇದ್ರ ಸ್ಟಾರ್ ರೇಟಿಂಗ್ಸ್ ಎಲ್ಲ ಏನೇನಿದೆ ನೋಡೋಣ. ನೋಡಿ 4.5 ಸ್ಟಾರ್ಸ್ ಇದೆ. ಡೌನ್ಲೋಡೆಡ್ 100+ ಟೈಮ್ಸ್ ಡೌನ್ಲೋಡ್ ಆಗಿದೆ ಇದು ಆ್ಯಪ್. ನಾನೀಗ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಲುಕ್ಔಟ್ ಬೈ ಗೂಗಲ್ ಅಂತ ಸರ್ಚ್ ಮಾಡಿದ್ರೆ ಸಿಗತ್ತೆ ನೋಡಿ. ಇಲ್ಲಿ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬಂತು. ಇಲ್ಲಿ ಏನಿದೆ ಅನ್ನೋದನ್ನು ಕೇಳಿಸ್ಕೊಂಬಿಡಿ, ಒಂದ್ಸರಿ ನೋಡ್ಬಿಡಿ. ನೋಡಿ, ಪ್ರೈವೇಸಿ ಪಾಲಿಸಿ, ನಿಮ್ಮ ಡೇಟಾನ ಯಾವ ಥರ ಯೂಸ್ ಮಾಡ್ತೀವಿ ಅನ್ನೋದನ್ನ ನೀವು ಬಿಗಿನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಕೊಡಿ. ನೋಡಿ, ಇಲ್ಲಿ ಬರ್ತದೆ ಡೇಟಾ ಹೆಂಗೆಲ್ಲ ಯೂಸ್ ಆಗುತ್ತೆ ಅನ್ನೋದು. ಇಲ್ಲಿ ಪ್ರೈವೇಸಿ ಪಾಲಿಸಿ ಅಗ್ರಿಮೆಂಟ್ ಫುಲ್ಲು ಇದೆ. ಇದನ್ನು ನೀವು ಓದ್ಕೊಂಡು ಅಕ್ಸೆಪ್ಟ್ ಮಾಡಿ. ನೋಡಿ, ಇದನ್ನೆಲ್ಲ ನೋಡಿ, ಇದನ್ನೆಲ್ಲ ನೀವು ಓದ್ಕೊಂಡ್ಬಿಟ್ಟು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಅದು ಹೆಂಗೆ ಅವ್ರ ಪ್ರೈವೇಸಿ ಪಾಲಿಸಿ ಯಾವ ಥರ ಯೂಸ್ ಮಾಡ್ಕೊಳ್ಳುತ್ತೆ ಡೇಟಾನ, ನಿಮಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡಲಿಕ್ಕೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಥ್ಯಾಂಕ್ ಯು. ಐ ಅಗ್ರಿ ಕೊಡ್ಬೇಕು. ಐ ಅಗ್ರಿ ಕೊಟ್ಟರೆ ನೆಕ್ಸ್ಟ್ ಬರುತ್ತೆ. ಐ ಅಗ್ರಿ ಕೊಡ್ತಾ ಇದ್ದೀನಿ ನಾನು. ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಬ್ಜೆಕ್ಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಂತ. ಗೆಟ್ ಸ್ಟಾರ್ಟೆಡ್ ಕೊಡೋಣ. ನೋಡಿ, ಪರ್ಮಿಷನ್ ಕೇಳ್ತಾ ಇದೆ. ಅಲೋ ಕೊಡೋಣ ಕ್ಯಾಮ್ರಾದು. ಯಾಕಂದರೆ ಇದು ವರ್ಕ್ ಆಗೋದೇ ಕ್ಯಾಮ್ರಾ ಇದ್ದಲ್ವಾ, ಅದಕ್ಕೆ. ಯಾವ ಅಕೌಂಟ್ ಬೇಕು ಅಂದರೆ ಯಾವ ಅಕೌಂಟಿಂದ ಸೈನ್ ಇನ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನಾನೀಗ ಇಲ್ಲಿ ಫಸ್ಟ್ ಅಕೌಂಟಿಂದ ಸೈನ್ ಇನ್ ಮಾಡ್ತೀನಿ. ಇದರಿಂದ ಸೈನ್ ಇನ್ ಆಯಿತು ನೋಡಿ. ಒಂದೊಂದು ಮೋಡ್ಗೂ ಟಿಪ್ಸ್ ಕೊಡ್ತದೆ ಇಲ್ಲಿ. If the text isn't read clearly, try rotating the device between landscape and portrait modes, or moving the text closer or farther away. Tips for text mode. ನೋಡಿ, ಇಷ್ಟು ಕ್ಯಾಮ್ರಾನ ನೀವು ಟೆಕ್ಸ್ಟ್ ಮೇಲೆ ಫೋಕಸ್ ಮಾಡಿ, ಅದು ಕ್ಯಾಪ್ಚರ್ ಆಗಿಲ್ಲ ಅಂದರೆ ಡಿವೈಸ್ನ ರೊಟೇಟ್ ಮಾಡಿ ಅಂತ ಹೇಳ್ತಾ ಇದೆ. ಓಕೆ ಕೊಡೋಣ. ಓಕೆ ಕೊಟ್ಟಿಲ್ಲಿ ನೋಡಿ, ಯಾವ್ಯಾವ ಮೋಡ್ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸದ್ಯಕ್ಕೆ ಕ್ಯಾಮ್ರಾನ ಟರ್ನ್ ಆಫ್ ಮಾಡ್ಬೋದು. ನಾನೀಗ ಟರ್ನ್ ಆಫ್ ಮಾಡಿದ್ದೀನಿ ಕ್ಯಾಮ್ರಾ ಸದ್ಯಕ್ಕೆ. ಫಸ್ಟ್ ಮೋಡ್ಗಳು ಯಾವ್ದಾವ್ದು ಇದೆ ಅನ್ನೋದನ್ನು ನೋಡೋಣ. ಎಕ್ಸ್ಪ್ಲೋರ್ ಬೇಟಾ, ಇದನ್ನು ಬೇಟಾ ವರ್ಷನ್ನು. ಫುಡ್ ಲೇಬಲ್ ಅಂದರೆ ಇದನ್ನು ಈಗ ಫುಡ್, ಈಗ ನೀವು ಆಚೆ ಕಡೆ ಶಾಪಿಂಗ್ ಏನು ಮಾಡ್ತಿರ್ತೀರ, ಅದು ಪ್ಯಾಕೆಟ್ ಮೇಲೆ ಹೆಸರೇನಿದೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಕ್ಯಾಮ್ರಾ ಹಿಂಗೆ ಪಾಯಿಂಟ್ ಮಾಡಿದ್ರೆ ಅದು ಏನದು ಫುಡ್ಡು, ಅದು ಏನು ನೇಮ್ ಇದೆ ಅನ್ನೋದನ್ನ ಹೇಳುತ್ತೆ. ಅದು ಇನ್ನೂ ಬೇಟಾ ಟೆಸ್ಟಿಂಗಲ್ಲಿದೆ ಫೀಚರ್, ಅದು ವರ್ಕ್ ಆಗೋದಿಲ್ಲ ಈಗ. ಟೆಕ್ಸ್ಟ್ ನೋಡಿ, ಅಲ್ಲಿ ಬಂತಲ್ಲ ನೋಟಿಫಿಕೇಶನ್, ಅದು ಹೇಗೆ ಯೂಸ್ ಮಾಡೋದು ಅನ್ನೋದು ಇನ್ಸ್ಟ್ರಕ್ಷನ್ಸ್ ಕೊಡ್ತಲ್ಲ ಆ ಮೋಡ್ ಇದು. ಡಾಕ್ಯುಮೆಂಟ್, ಈಗ ಒಂದು ಡಾಕ್ಯುಮೆಂಟ್ಸ್ನ ಓದಬೇಕಾಗಿರುತ್ತೆ, ಸ್ಕ್ಯಾನ್ ಮಾಡ್ಕೊಬೇಕಾಗಿರುತ್ತೆ, ಅದರಲ್ಲಿ ಏನಿದೆ ಅನ್ನೋದನ್ನು ಓದಬೇಕಾಗಿರುತ್ತೆ. ಈ ಮೋಡಲ್ಲಿ ಅದನ್ನು ಮಾಡ್ಕೋಬೋದು. ಕರೆನ್ಸಿ, ಈ ಕರೆನ್ಸಿ ಮೋಡು ಇನ್ನೂ ನಮ್ಮ ಇಂಡಿಯನ್ ಕರೆನ್ಸಿಗೆ ಇದಿನ್ನೂ ವರ್ಕ್ ಆಗ್ತಾ ಇಲ್ಲ. ಬೇರೆ ಬೇರೆ ದೇಶದ ಕರೆನ್ಸಿಗಳನ್ನೆಲ್ಲ ಸದ್ಯಕ್ಕೆ ಕೆಲವೊಂದೊಂದು ಆ್ಯಡ್ ಮಾಡಿದ್ದಾರೆ. ಮುಂದಿನ ದಿನದ ಅಪ್ಡೇಟಲ್ಲಿ ಬರಬಹುದು, ನೋಡೋಣ. ಬರುತ್ತೆ, ಮುಂದಿನ ದಿನದ ಅಪ್ಡೇಟಲ್ಲಿ ಆ್ಯಡ್ ಆಗುತ್ತೆ. ಈ ತಕ್ಷಣಕ್ಕೆ ಇನ್ನೂ ಬಂದಿಲ್ಲ ಇದರಲ್ಲಿ. ಮುಂದಿನ ದಿನದ ಅಪ್ಡೇಟಲ್ಲಿ ನೋಡೋಣ. ಈಗ ನಾವು ಫಸ್ಟು
ಟೆಕ್ಸ್ಟ್ ಮೋಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಬೇಕಾದ್ರೆ ನೀವು ಕ್ಯಾಮ್ರಾ ಟರ್ನ್ ಆಫ್ ಕೂಡ ಮಾಡ್ಬೋದು. ಇನ್ನೊಂದು ಇಲ್ಲ ಆಪ್ಷನ್ ಏನಿದೆ ನೋಡಿ, ಇಲ್ಲಿ ರೀಸೆಂಟ್ ಅಂದರೆ ನಾವು ಕ್ಯಾಪ್ಚರ್ ಮಾಡೋದೆಲ್ಲ ಇಲ್ಲಿರುತ್ತೆ. ರೀಸೆಂಟ್, ನೋ ರೀಸೆಂಟ್ ಐಟಮ್ಸ್ ಫೌಂಡ್. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಈ ಆ್ಯಪ್ ಯೂಸ್ ಮಾಡ್ತಾ ಇರ್ತೀರ, ತೆಗೆದು ಕ್ಯಾಪ್ಚರ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಸೇವ್ ಆಗಿರುತ್ತೆ ಈ ರೀಸೆಂಟಲ್ಲಿ. ನೀವು ಆ್ಯಪ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದ್ರೆ ಆ ಡಾಕ್ಯುಮೆಂಟ್ಸ್ ನಿಮಗೆ ಸಿಗೋದಿಲ್ಲ ಅಷ್ಟೇ. ಅದು ಒಂದು ಸರಿ ಯೂಸ್ ಮಾಡೋ ತನಕ ಅಷ್ಟೇ. ಮತ್ತೆ ಓಪನ್ ಮಾಡಿದ್ರೆ ಅಲ್ಲಿ ಫೈಲ್ಸ್ ಸಿಗೋದಿಲ್ಲ, ಆಟೋಮೆಟಿಕ್ಲಿ ಕ್ಲಿಯರ್ ಆಗೋಗಿರುತ್ತೆ ಇದರಲ್ಲಿ. ಇದಿಷ್ಟು ಯಾವ್ಯಾವ ಮೋಡ್ಸ್ ಅನ್ನೋದನ್ನು ನೋಡಿದ್ರಿ. ನೆಕ್ಸ್ಟ್ ಇನ್ನೇನೆಲ್ಲ ಇದೆ ಇದು ಸೆಟ್ಟಿಂಗ್ಸಲ್ಲಿ ಹೆಂಗೆಲ್ಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಅದಾದಮೇಲೆ ಒಂದೊಂದೇ ಮೋಡ್ನ ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಅಕೌಂಟ್ ಮೆನ್ಯೂಗೆ ಬಂದೆ. ಹೋಮ್ ಪೇಜಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ನಮ್ಮ ಪ್ರೊಫೈಲ್ ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಕೌಂಟ್ಸ್ ಮೆನ್ಯೂಗೆ ಬರುತ್ತೆ. ಇಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದೆ ಅನ್ನೋದನ್ನು ನೋಡೋಣ. ಸೈನ್ ಇನ್ ಯಾವ್ದು ಇದೆ, ಗೂಗಲ್ ಅಕೌಂಟ್. ಇನ್ನೊಂದು ಅಕೌಂಟ್ ಕೂಡ ಆ್ಯಡ್ ಮಾಡ್ಬೋದು ಆ ಗೂಗಲ್ ಅಕೌಂಟಲ್ಲಿ. ಸೆಟ್ಟಿಂಗ್ಸ್ ಇದೆ, ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕು, ಹೆಲ್ಪ್ ಮತ್ತು ಫೀಡ್ಬ್ಯಾಕ್ ಕೊಡೋದಾದ್ರೆ ಕಾಂಟ್ಯಾಕ್ಟರ್ಸ್, ಅವ್ರನ್ನ ಯಾವ್ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದು. ನಾವಿವಾಗ ಫಸ್ಟ್ ಸೆಟ್ಟಿಂಗ್ಸ್ನ ನೋಡೋಣ. Settings. ನೋಡಿ, Navigate automatic flashlight. Automatically use your flashlight to improve image recognition. On. Switch. ನೋಡಿ, ಆಟೋಮೆಟಿಕ್ ಫ್ಲ್ಯಾಶ್ ಲೈಟ್ ಇಂಪ್ರೂವ್ ಯುವರ್ ಇಮೇಜ್ ರೆಕಗ್ನಿಷನ್. ಅಂದರೆ ಇವಾಗ ಕತ್ಲು, ತುಂಬ ಡಾರ್ಕ್ನೆಸ್ ಇದ್ದ ಕಡೆ ಎಲ್ಲೆಲ್ಲ ಕ್ಯಾಪ್ಚರ್ ಆಗಿಲ್ಲ ಇವಾಗ ಸರಿಗೆ ಅಂದರೆ ಆಟೋಮೆಟಿಕಾಗಿ ಫ್ಲ್ಯಾಶ್ ಲೈಟ್ ಆನ್ ಆಗೋದು ಬೇಕಾ ಅಂತ ಕೇಳಿದ್ದಾರೆ. ಬೇಕು, ಆನಲ್ಲೇ ಇರಲಿ ಅದು. Document scan hints. Get document scan guidance. On. Switch. ಡಾಕ್ಯುಮೆಂಟ್ ಸ್ಕ್ಯಾನ್ ಹಿಂಟ್ ಅಂದರೆ ಏನು? ಗೆಟ್ ಡಾಕ್ಯುಮೆಂಟ್ ಸ್ಕ್ಯಾನ್ ಗೈಡೆನ್ಸ್ ಅಂದರೆ ಈಗ ನಾವು ಮೊಬೈಲ್ನಾಗ ಹಿಡಿದಿರ್ತೀವಿ, ಸರಿಗೆ ಹಿಡಿದಿದ್ದೀವೋ ಇಲ್ಲೋ ಅನ್ನೋದು ವಿಜುವಲಿ ಚಾಲೆಂಜಸ್ಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅದು ಸ್ವಲ್ಪ ಸ್ಲೈಡ್ ಲೆಫ್ಟ್, ಲಿಟಲ್ ಬಿಟ್ ಲೆಫ್ಟ್, ಅಪ್, ಡೌನ್ ಆ ಥರ ಹೇಳ್ತಾ ಹೋಗುತ್ತೆ. ಅದನ್ನು ನಾನು ಡೆಮೋನ್ಸ್ಟ್ರೇಷನ್ ಮುಂದೆ ತೋರಿಸ್ತೀನಿ. ಕರೆಕ್ಟಾಗಿ ಪಾಯಿಂಟೆಡ್ ಆದರೆ ಹೋಲ್ಡ್ ಸಮ್ ಟೈಮ್ ಅಂದ್ಬಿಟ್ಟು ಆಟೋಮೆಟಿಕ್ಲಿ ಕ್ಲಿಕ್ ಆಗುತ್ತೆ. Document scan hits. Get document haptic feedback. Use vibrations to confirm actions. On. Switch. ಆ್ಯಕ್ಷನ್ ಫೀಡ್ಬ್ಯಾಕ್ ಅಂದರೆ ಕ್ಲಿಕ್ ಆಯಿತಾ ಅಥವಾ ಕರೆಕ್ಟಾಗಿ ಫೋಕಸ್ ಆಯಿತಾ ಅನ್ನೋದಕ್ಕೆಲ್ಲ ಆ್ಯಕ್ಷನ್ ಫೀಡ್ಬ್ಯಾಕ್. ವೈಬ್ರೇಷನ್ ಆನ್ ಇದೆ, ಆನಲ್ಲೇ ಇರಲಿ. ಸ್ಪೀಚ್ ರೇಟ್ 15%. ಬೈ ಡಿಫಾಲ್ಟು ನಮ್ಮ TTS ಏನಿರುತ್ತೆ ಅದೇ ಸ್ಪೀಚ್ ರೇಟ್ ಇಲ್ಲಿರುತ್ತೆ. ಇದರಲ್ಲಿ ಸ್ಪೀಚ್ ರೇಟ್ ಎಷ್ಟು ಬೇಕು ಅಂದರೆ ಅದು ಡಾಕ್ಯುಮೆಂಟಲ್ಲಿ ಸ್ಕ್ಯಾನ್ ಮಾಡ್ಕೊಂಡಿದ್ದ ಟೆಕ್ಸ್ಟ್ನ ಯಾವ ಸ್ಪೀಡಲ್ಲಿ ಓದಬೇಕು ಅನ್ನೋದು. ಪ್ಲೇ ಸ್ಯಾಂಪಲ್ನ ಪ್ಲೇ ಮಾಡಿ ನೋಡು. ರೀಸೆಟ್. ಇದಿಷ್ಟು ಸೆಟ್ಟಿಂಗ್ಸ್ ಆಪ್ಷನ್ ಒಳಗಡೆ ಇದೆ. ನೆಕ್ಸ್ಟ್ ಬಂದು ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ನೋಡೋಣ ಏನಿದೆ ಅನ್ನೋದು. ನೋಡಿ, ಇಲ್ಲಿಂದ ಸೆಟ್ಟಿಂಗ್ಸ್ ಹೋಗೋದು. ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಹೋಯ್ತು. ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಕ್ಲಿಕ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ಬಂತು, ಹೆಲ್ಪ್ ಟಾಪಿಕ್ ಪೇಜಿಗೆ ಬಂತು. ಅವ್ರ ಬಗ್ಗೆ ಆರ್ಟಿಕಲ್ಸ್. ಯೂಸ್ ಲುಕ್ಔಟ್ ಟು ಎಕ್ಸ್ಪ್ಲೋರ್ ಯುವರ್ Browse all articles. Browse all articles. ಸೆಂಡ್ ಫೀಡ್ಬ್ಯಾಕ್. ಇಷ್ಟು ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಒಳಗಡೆ ಇದು. ಸೆಂಡ್ ಫೀಡ್ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದೇನೋ ಫೀಡ್ಬ್ಯಾಕ್ ಇದ್ದರೆ ಅವ್ರಿಗೆ ನೀವು ಕಳಿಸ್ಬೋದು ಫೀಡ್ಬ್ಯಾಕ್ನ. ನೆಕ್ಸ್ಟ್ ಹೆಲ್ಪ್ ಆ್ಯಂಡ್ ಸಪೋರ್ಟ್, ಅದು ಕಾಂಟ್ಯಾಕ್ಟರ್ಸ್ ಯಾವ ಥರ ಇದೆ ಅನ್ನೋದನ್ನು ನೋಡೋಣ. Lookout text mode. Signed in as KRV. Account menu. Contact us. Help. ನೋಡಿ, Close. Button. ಬಂತು ಇಲ್ಲಿ. ಇದು ಹೆಲ್ಪ್ ಟಾಪಿಕ್ಗೆ ಕನೆಕ್ಟ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಆರ್ಟಿಕಲ್ಸ್ಗಳೆಲ್ಲ ಓದ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯೂಟ್ಯೂಬ್ಗೆ ಗೂಗಲ್ಗೆಲ್ಲ ಏನೇನು ಪಾಲಿಸೀಸ್ ಇದೆ ಅದೇ ಪಾಲಿಸಿ ಸೇಮ್ ಇದಕ್ಕೂ ಇದೆ. ನೆಕ್ಸ್ಟ್ ಈಗ ಇನ್ನೇನೇನು ಫೀಚರ್ಸ್ ಇದೆ ನೋಡೋಣ. ಅದನ್ನು ಇದಷ್ಟು ಆ್ಯಪ್ ಬಗ್ಗೆ ತಿಳ್ಕೊಂಡ್ರಿ. ಡಾಕ್ಯುಮೆಂಟು, ಟೆಕ್ಸ್ಟ್ ಫೀಚರ್ಸ್ನ ಒಂದ್ಸರಿ ನಾನು ಡೆಮೋನ್ಸ್ಟ್ರೇಷನ್ ಮಾಡಿ ತೋರಿಸ್ಬಿಡ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನಾನಿವಾಗ ಟೆಕ್ಸ್ಟನ್ನು ಓದಿಸ್ತಾ ಇದ್ದೀನಿ. ನಾನಿವಾಗ ಅದ್ರ ಮೇಲೆ ಫೋಕಸ್ ಮಾಡ್ತೀನಿ. ನೋಡಿ, ಓದುತ್ತದೆ. ನೋಡಿ, ಅದು ಇದೇ ಥರ ಟೆಕ್ಸ್ಟ್ ಮೋಡ್ ವರ್ಕ್ ಆಯಿತು. ಟೆಕ್ಸ್ಟ್ ಮೋಡ್ನ ನಾವು ಯಾವ್ದಾದ್ರು ಡಾಕ್ಯುಮೆಂಟ್ ಮೇಲೆ ಫೋಕಸ್ ಮಾಡಿದ್ರೆ ಅದು ಈ ಥರ ಓದ್ತಾ ಹೋಗುತ್ತೆ. ನಾನು ಇಷ್ಟೊತ್ತು ಇಂಗ್ಲೀಷ್ದು ಒಂದು ಇನ್ವಿಟೇಷನ್ ಕಾರ್ಡ್ನ ಓದಿಸಿದೆ. ನೋಡಿ, ಇಲ್ಲಿ ಈಗ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಯಾವ್ಯಾವ ಲ್ಯಾಂಗ್ವೇಜ್ ಅವೈಲೇಬಲ್ ಇದೆ ಅಂತ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ನೋಡೋಣ ಯಾವ್ದಿದೆ. ಚೆಕ್ ಇಂಗ್ಲೀಷ್ ಇದೆ, ಬಾಂಗ್ಲಾ ಇದೆ, ಡೇನಿಷ್ ಇದೆ, ಡಚ್, ಫಿಲಿಪಿನೋ, ಫಿನಿಶ್, ಫ್ರೆಂಚ್,
German, Not checked. Hindi. Hindi, Not checked. Hungarian. Hungarian, Not checked. Indonesian. Indonesia. Not checked. Italian. Not checked. Norwegian. Not checked. Polish. Not checked. Portuguese. Portuguese. Showing items 14 to 12 and 15 ಲ್ಯಾಂಗ್ವೇಜಸ್ ಸದ್ಯಕ್ಕಿದೆ. ನೆಕ್ಸ್ಟ್ ಅಪ್ಡೇಟಲ್ಲಿ ಮೇ ಬಿ ಬರಬಹುದು, ನೋಡೋಣ. ನಮ್ಮ ಕನ್ನಡ, ತಮಿಳ್, ತೆಲುಗು ಎಲ್ಲ ಬರಬಹುದು. ಈಗ ಇಂಡಿಯನ್ ಲ್ಯಾಂಗ್ವೇಜ್ ಆಗಿಬಿಟ್ಟು ಹಿಂದಿ ಮತ್ತು ಬಾಂಗ್ಲಾ ಇದೆ ಅಷ್ಟೇ. ಬಾಂಗ್ಲಾ ಅಂದರೆ ಈಗ ವೆಸ್ಟ್ ಬೆಂಗಾಲ್ ಮಾತಾಡ್ತಾರಲ್ಲ, ಅದಕ್ಕೋಸ್ಕರ ಅದೊಂದು ಲ್ಯಾಂಗ್ವೇಜ್ ಇದೆ. ಅದನ್ನು ಬೇಕಾದ್ರೆ ನಾವು ಬಾಂಗ್ಲಾದೇಶದಲ್ವ ಲ್ಯಾಂಗ್ವೇಜ್ ಅದು ಅಂತ ಅನ್ಕೊಬೋದು, ಹೆಂಗಾದ್ರೂ ಅನ್ಕೊಬೋದು. ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಆಗಿ ಹಿಂದಿ ಒಂದಿದೆ ಸದ್ಯಕ್ಕೆ, ಹಿಂದಿ ಇಂಗ್ಲೀಷ್ ಇದೆ. ಇದಿಷ್ಟು ಟೆಕ್ಸ್ಟ್ ಫೀಚರ್ ಬಗ್ಗೆ ಆಯಿತು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಬಗ್ಗೆ ತೋರಿಸ್ತೀನಿ ಬನ್ನಿ ಇವಾಗ. ಅದು ಹೇಗೆ ನಮ್ಮನ್ನ ಕ್ಯಾಮ್ರಾ ಫೋಕಸ್ ಮಾಡೋದೆಲ್ಲ ವರ್ಕ್ ಮಾಡುತ್ತೆ ಅನ್ನೋದನ್ನು ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನಾನೀಗ ಡಾಕ್ಯುಮೆಂಟ್ಸ್ ಮೋಡ್ಗೆ ಸ್ವಿಚ್ ಮಾಡ್ಕೊಂಡಿದ್ದೀನಿ. ಅದು ಟಿಪ್ಸ್ ಫಾರ್ ಡಾಕ್ಯುಮೆಂಟ್ಸ್ ಮೋಡ್ ಅಂದರೆ ಟೆಕ್ಸ್ಟಲ್ಲಿ ಹೆಂಗೆ ಟಿಪ್ಸ್ ಕೊಡ್ತು ಅದೇ ಥರ ಇಲ್ಲೂ ಟಿಪ್ಸ್ ಕೊಡುತ್ತೆ. ಕೇಳಿಸ್ಕೊಬಿಡಿ, ನೀವೇ ಒಂದ್ಸರಿ ನೋಡ್ಬಿಡಿ, ಓದ್ಬಿಡಿ. Hold your device in portrait mode. Move it slowly and listen for lookouts, real-time position and guidance. You can also use the take snapshot button at any time to read the text and view. ನೋಡಿ, ನಿಮಗೆ ಎಲ್ಲಿದೆ ಅಲ್ಲೇ ಬೇಕು ಅಂದರೆ ಟೆಕ್ಸ್ಟ್ ಸ್ನ್ಯಾಪ್ಶಾಟ್ನ ಎನಿ ಟೈಮ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೆ. ಈಗ ನಾವು ಅದನ್ನು ಹೋಗೋಣ ಮುಂದಕ್ಕೆ. ಓಕೆ ಕೊಟ್ಟೆ. Lookout ನೋಡಿ ಈಗ documents mode. Change language button. ಇಲ್ಲೂ ಲ್ಯಾಂಗ್ವೇಜ್ Move ಇದೆ. device right. ಡಿವೈಸ್ ರೈಟ್. Hold still. ನೋಡಿ, ಹೋಲ್ಡ್ ಸ್ಟಿಲ್. Scanned item ಒಂದು details. ಸ್ಕ್ಯಾನ್ ಆಗೋಯ್ತು. Close details button. ಸ್ಕ್ಯಾನ್ ಐಟಮ್ ಡೀಟೇಲ್ಸ್ ನೋಡಿ, ಸ್ಕ್ಯಾನ್ ಆಗಿರೋದು ಇಲ್ಲಿ ಡೀಟೇಲ್ಸ್ ಬಂದಿದೆ. ಎಲ್ಲ ಎಲ್ಲ ಇಲ್ಲಿ ಸ್ಕ್ಯಾನ್ ಆಗಿದೆ. ಅದೇ ಥರ ಈ ಇನ್ನೊಂದು ಫೋಟೋ ಬೇಕಾದ್ರೆ ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ ಇವೇನೊಂದ್ಸರಿ. Lookout documents mode. ನೋಡಿ, Change language button. Too far. Move closer. ಟೂ ಫಾರ್ ಅಂದರೆ ನನ್ನ ಡಿವೈಸ್ನ ತುಂಬ ದೂರದಲ್ಲಿ ಇಟ್ಕೊಂಡಿದ್ದೀನಿ. Move close. Hold still. ಹೋಲ್ಡ್ ಸ್ಟಿಲ್. ಸ್ಕ್ಯಾನ್ Scanned ಆಗೋಯ್ತು. item details. ಸ್ಕ್ಯಾನ್ ಐಟಮ್ Close ಡೀಟೇಲ್ಸ್ ಇದು details ಬಂದಿದೆ. button. ಇದನ್ನು ನಾವಿಲ್ಲಿ ಓದ್ಕೊಬೋದು. ಈಗ ನಾನು ಇಂಗ್ಲೀಷಲ್ಲಿ ಮಾಡಿರೋದ್ರಿಂದ ಇಂಗ್ಲೀಷ್ ಬಂದಿದೆ ಇಲ್ಲಿ, ಯಾಕಂದರೆ ಕನ್ನಡ ಲ್ಯಾಂಗ್ವೇಜ್ ಇನ್ನೂ ಆ್ಯಡ್ ಆಗಿಲ್ವಲ್ಲ, ಅದಕ್ಕೋಸ್ಕರ ನಾನು ಕನ್ನಡ ಮಾಡಿಲ್ಲ. Share button. ಅದನ್ನು ನಾವು ಶೇರ್ ಕೂಡ ಮಾಡ್ಬೋದು. Delete item. ಡಿಲೀಟ್ ಐಟಮು. Delete item. Share button. Delete item. ಡಿಲೀಟ್ ಮಾಡ್ತೀನಿ ನನಗೆ ಸದ್ಯಕ್ಕೆ One item ಅಷ್ಟೇ. deleted. ಇದಿಷ್ಟು ಈ ಫೀಚರು. ನೆಕ್ಸ್ಟ್ ಕರೆನ್ಸಿ ಮೋಡೋದು ವರ್ಕ್ ಆಗ್ತಾ ಇಲ್ಲ ಈಗ ಇತ್ತೀಚೆಗೆ. Text. Back. ಓಕೆನಾ? Button. ಕರೆನ್ಸಿ ಮೋಡ್ ಮುಂದಿನ ದಿನಗಳಲ್ಲಿ ನೋಡೋಣ. ನಮ್ಮ ಇಂಡಿಯನ್ ಕರೆನ್ಸಿಗೆ ವರ್ಕ್ ಆಗ್ತಾ ಇಲ್ಲ. ಆಮೇಲೆ ಎಕ್ಸ್ಪ್ಲೋರ್ ಮೋಡು, ಫುಡ್ ಮೋಡ್ ಇವೆರಡೂ ಕೂಡ ಇನ್ನು ಬೇಟಾ ಟೆಸ್ಟಿಂಗಲ್ಲಿ ಇದೆ. ಈಗ ಈ ಎರಡು ಬಗ್ಗೆ ನೋಡಿದ್ರಿ, ತಿಳ್ಕೊಂಡ್ರಿ. ಲುಕ್ಔಟ್ ಬೈ ಗೂಗಲ್ ಅನ್ನೋ ಅಪ್ಲಿಕೇಶನ್ ಬಗ್ಗೆ ತುಂಬಾ ಚೆನ್ನಾಗಿದೆ ಆ್ಯಪ್ ಮಾತ್ರ. ವಿಜುವಲಿ ಚಾಲೆಂಜ್ ಪೀಪಲ್ಗಳಿಗಂತೂ ತುಂಬಾ ಯೂಸ್ಫುಲ್ ಆಯಿತು. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಈ ಆ್ಯಪ್ ಬಗ್ಗೆ? ಇದು ಹೇಗಿತ್ತು, ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಂತಹದ್ದೇ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.